ನಮಸ್ಕಾರ. ಕಾಮಿಡಿ ಎಕ್ಸ್‌ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಣ್ ಸುನಿಲ್. ಇವತ್ತಿನ ಪ್ರಶ್ನೆ ಏನಿಲ್ಲ, ದೇವರೇನಾದ್ರು ಸಡನ್ನಾಗಿ ನಿಮಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳ್ತೀನಿ. ಇನ್ನೊಂದು ಪ್ರಶ್ನೆ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತ ಕೇಳ್ತೀನಿ. ಇನ್ನೊಂದಿದೆ ಟಂಗ್ ಟ್ವಿಸ್ಟರ್, ನಾಲಿಗೆನ ಶುದ್ಧ ಮಾಡ್ಕೊಳ್ಳೋಂಥದ್ದು. ಏನು ಗೊತ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇಷ್ಟು ಪ್ರಶ್ನೆಗಳಲ್ಲಿ ಯಾರ್ಯಾರು ಯಾವ ಥರ ಸೈಕಲ್ ಹೊಡಿತಾರಂತ ನೋಡೋಣ. ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ. ಡ್ಯಾನ್ಸ್ ಬರುತ್ತಾ ನಿಮಗೆ? ಬರಲ್ವಾ? ಓಕೆ, ನಿಮ್ಮ ಫೇವ್ರೇಟ್ ಹೀರೋ ಯಾರು? ನಂದ ದರ್ಶನ್. ದರ್ಶನ್. ಓಕೆ, ಏನು ಓದ್ತಾ ಇರೋದು ನೀವು? ಇವಾಗ 10th. ಓಕೆ, ದರ್ಶನ್ ಅವ್ರು ಯಾಕೆ ಇಷ್ಟ ಆಗ್ತಾರೆ ನಿಮಗೆ? ಅವ್ರು ಮಾತಾಡೋ ಮಾತು ತುಂಬ ಚೆನ್ನಾಗಿದೆ. ಹೌದಾ? ಯಾವ ಮಾತು? ತುಂಬ ಚೆನ್ನಾಗಿರೋ ಮಾತು, ಅದೆಲ್ಲ ಹೇಳ್ಬಾರ್ದು. ಯಾವ ಮಾತು ಹೇಳಿದ್ರೆ ತಾನೇ ಗೊತ್ತಾಗೋದು ಅಭಿಮಾನಿಗಳಿಗೆ. ಕೆಟ್ಟ ಮಾತಂಕ. ಏನು ಮಾತಾಡ್ತೀಯ ಬ್ರೋ ನೀನು? ಓಕೆ ಬಿಡಿ, ಸರಿ. ಈಗ ದೇವ್ರೇನಾದ್ರು ಸಡನ್ನಾಗಿ ನಿಮ್ಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನಂದ ನಿಮಗೆ ಸ್ಕೂಲ್ ಹೊಡೆದಾಗ ಕೇಳ್ಕೊತೀನಿ ಅಷ್ಟೇ. ಸ್ಕೂಲ್ ಹೊಡೆದಾಕು ಅಂತನಾ ದೇವ್ರಿಗೆ? ಹಾಂ, ಬುಲ್ಡೋಜರ್ ತೊಗೊಂಬಂದು ಎಬ್ಬಿಸ್ಬಿಡು ಅಂತೀಯ ಸ್ಕೂಲ್ನ. ಯಾಕೆ? ಇಷ್ಟ ಇಲ್ಲ ಹೋಗೋಕ್ಕಿಲ್ಲಿ. ಹೌದಾ? ಏನು ಗುರು, ಈಗಿನ ಜನ್ರೇಷನ್ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಾರೆ. ನಮ್ಮ ಮನೆಯೊಳಗೋವೆ ಬೆಳಿಗ್ಗೆ ಆದರೆ ಸ್ಕೂಲ್ಗೆ ಹೋಗಲ್ಲ ಅಂತವೆ. ಯಾಕೆ? ಕಾರಣ ಏನು? ಚೆನ್ನಾಗಿರೋ ಸ್ಕೂಲ್ ಇದ್ರೆ ಎಲ್ಲರೂ ಹೋಗ್ತಾರೆ. ಚೆನ್ನಾಗಿರೋ ಸ್ಕೂಲ್ಗೆ ಹಾಕಿರೋದು ನಾವು. ಸರಿ ಹೇಳಿ. ಓಕೆ, ಮತ್ತೆ ನೆಕ್ಸ್ಟು ಅಷ್ಟೇ ಸಾಕಾ? ದೇವ್ರಿಗೆ ಹೇಳ್ತೀಯ? ಓಕೆ, ಅದು ಎಬ್ಸಾಕ್ಬಿಟ್ಟು ಜಾಗ ನೀನು ನಮಗೆ ಕೊಟ್ಬಿಡು ಅಂತಾನೆ ಸೈಟು. ಫುಟ್ಬಾಲ್ ಗ್ರೌಂಡ್ ಮಾಡ್ಸಕ್ಕೆ ಹೇಳ್ತೀನಿ ಅಷ್ಟೇ. ದೇವ್ರ ಪ್ರತ್ಯಕ್ಷ ಆದರೆ ಬುಲ್ಡೋಜರ್ ತೊಗೊಂಡು ಮನೆಯಲ್ಲೇ ಎಬ್ಬಿಸ್ಬಿಟ್ಟು ಗ್ರೌಂಡ್ ಮಾಡಿಕೊಡು ಅಂತಾರೆ. ಇಲ್ಲೇ ಗ್ರೌಂಡ್ ಐತಲ್ಲ ಪಕ್ಕದಲ್ಲೇ. ನಮಗೆ ಆಡಕ್ಕೆ ಬಿಡಲ್ಲ ಅಲ್ಲಿ. ಅದಕ್ಕೆ ನಿಮ್ಮ ಸ್ಕೂಲ್ನೇ ಎಬ್ಬಿಸ್ಬಿಟ್ಟು ಗ್ರೌಂಡ್ ಮಾಡಿಕೊಡು ಅಂತೀಯ ದೇವ್ರಿಗೆ. ಓಕೆ ಓಕೆ, ಸರಿ, ಇದನ್ನು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮರ ಗೊತ್ತಿಲ್ಲ. ಸಂಪಂಗಪ್ಪನ ಮರ ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಗೊತ್ತಿಲ್ಲ, ಹೇಳಕ್ಕೆ ಬರ್ತಾ ಇಲ್ಲ. ಹೋಗ್ಲಿ, 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? ಏನು 500 ಉಳಿಯುತ್ತೆ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? ಏನು ಹೋಗಲ್ಲ, 500 ಇರುತ್ತೆ. ಹೆಂಗೆ? 500ರಲ್ಲಿ ಏನು ಹೋಗ್ತಾ ಇಲ್ಲ. 0 ಇದೆಯಲ್ಲ ಅದರಲ್ಲಿ. 0 ಹೋದ್ರೆ 50 ಇರುತ್ತೆ. 50 ಉಳಿಯುತ್ತಾ? ಮತ್ತೆ 5 ರೂಪಾಯಿ ಉಳಿಯುತ್ತೆ. 5 2 0 ಇರ್ತಾವೆ ತಾನೇ ಅದರೊಳಗಡೆ? ಓಕೆ, ಪರವಾಗಿಲ್ಲ, ಬಾಯ್. ಚಿರಾಗ್, ಏನು ಸಮಾಚಾರ? ನಿಮ್ಮ ಹೆಸರು ಏನಿಲ್ಲ, ಚಿರಾಗ್. ಸಖತ್ತಾಯ್ತೆ ಚಿರಾಗ್. ಚಿರಾಗ್ ಅಂದ್ರೆ ಏನು ಅರ್ಥ? ಇದು ಜಿನಿ, ಇದು ಲ್ಯಾಂಪ್. ಲ್ಯಾಂಪಾ? ದೀಪ. ಓಕೆ, ಸರಿ, ನಿಮ್ಗೊಂದು ಪ್ರಶ್ನೆ. ಇವಾಗ ದೇವ್ರೇನಾದ್ರೂ ಸಡನ್ ಆಗಿ ನೀವು ಮಲಗದಾಗ ಬಂದು ಎಬ್ಬಿಸ್ಬಿಟ್ಟು ಪ್ರತ್ಯಕ್ಷ ಆಗಿ ಮಗನೇ ನಿಂಗೆ ಏನು ವರ ಬೇಕು ಅಂದ್ರೆ ಏನು ಕೇಳ್ತೀರಾ? ನಂಗೆ ಮ್ಯಾಥ್ಸ್ ಸೆಂಟಮ್ ತೆಗಿಬೇಕಷ್ಟೇ. ಮ್ಯಾಥ್ಸು ಸೆಂಟಮ್ ತೆಗಿಬೇಕು. ಸೆಂಟಮ್ ತೆಗೆದು ಬಿಡ್ಬೇಕು, ಒಟ್ಟು ಮ್ಯಾಥ್ಸೇ ಇರಬಾರ್ದು. ಯಾಕೆ? ಅದು ಯಾಕಂದ್ರೆ ಅದು ತುಂಬಾ ಕಷ್ಟ ಇದೆ, ಯಾರಿಗೂ ತೆಗಿಯಕ್ಕಾಗ್ತಿಲ್ಲ ಮಾರ್ಕ್ಸು, ಎಲ್ಲರೂ ಫೇಲ್ ಆಗ್ತಿದ್ದಾರೆ. ಹೌದಾ? ತುಂಬಾ ಕಷ್ಟ. ಅಷ್ಟು ಕಷ್ಟ ಇದೆಯಾ? ಹಂಗ ರ್ಯಾಂಕ್ ಸ್ಟೂಡೆಂಟ್ ಯಾರು ನಿಮ್ಮ ಕ್ಲಾಸಲ್ಲಿ? ಚೋಮು ಎಲ್ಲ. ಚೋಮು ಹೆಸರು ಚೋಮು ಅಂತೈತೆ, ರ್ಯಾಂಕ್ ಸ್ಟೂಡೆಂಟ್ ಅಂತೆ. ಚೋಮು ಸೋಮುನಾ ಚೋಮುನಾ? ತರುಣಲ್ಲ. ಹೌದಾಯೋ, ಇವನು ದಿಗ್ತಾಂಶ. ಓಕೆ, ಸರಿ, ಹೇಳಿ. ಓಕೆ, ಹಾಂ, ಸರಿ, ಅದ್ಬಿಟ್ಟು ಮತ್ತೆ ನೀನು ಹೇಳು. ನಮ್ಮ ಟಾಪರ್. ಅಷ್ಟೇ, ಮತ್ತಿನ್ನೇನಿಲ್ಲ? ಮತ್ತೇನೂ ಇಲ್ಲ. ಅಷ್ಟೇನಾ? ಅಷ್ಟೇ, ಇನ್ನೇನಿಲ್ಲ. ಓಕೆ, ಸರಿ, ಇನ್ನೊಂದು ಪ್ರಶ್ನೆ ನಿಮ್ಗೆ ಆಯ್ತಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ರಾಂಗು. ನನ್ನ ಪ್ರಶ್ನೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ ಆಯ್ತಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? ಈಗ ಇಂಗ್ಲೀಷಲ್ಲಿ ಕೇಳ್ತೀನಿ. 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500. ಯಾಕೆ ಕೇಳ್ದಾಗ ಗೊತ್ತಾ? ನೀವು ಮ್ಯಾಥ್ಸು ಅಂದ್ರಲ್ಲ, ಅದಕ್ಕೆ ಹೇಳ್ಬೇಡ, ನಾನು ನೀವು ಕೇಳ್ತೀನಿ ಆಮೇಲೆ. ಹೇಳಿ. 500. ಇಲ್ಲ, ರಾಂಗು. ಆಮೇಲೆ ಹೇಳ್ತೀನಿ ಆನ್ಸರ್. ಓಕೆನಾ? ಹಾಯ್ ಬ್ರೋ. ಮಾತಾಡ್ತೀನಿ, ಎಲ್ಲರೂ ಮಾತಾಡಿ. ಹಾಯ್, ನಿಮ್ಮ ಹೆಸರು ಹೇಳಿ. ವಿಭವ್. ವಿಭವ್, ಏನು ಮಾಡ್ತಾ ಇದ್ರಿ ನೀವು? ನಾನು ನಿಂತಿದ್ದೀರಾ? ಸೂಪರ್. ನಂಗೆ ಈ ಥರ ಮಾತಾಡೋರು ಇಷ್ಟ. ಸರಿ, ಓಕೆ. ನಿಮಗೆ ದೇವರೇನಾದ್ರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿನ್ಗೇನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ನಾನೇ ದೇವ್ರಾಗ್ಬೇಕಂತೀನಿ. ನೀವೇ ದೇವ್ರಾಗಬೇಕಂತೀರಾ? ಅಪ್ಪ, ಏನು ಗುರು ಇದು ಆನ್ಸರು? ದೇವರು ಪ್ರತ್ಯಕ್ಷ ಆಗಿ ನಿನ್ಗೇನು ಬೇಕು ವರ ಅಂದ್ರೆ ನಾನೇ ದೇವ್ರಾಗ್ಬಿಡ್ಬೇಕು ಅಂತೀರಾ? ಹಿಂಗೆ ಮಾಡಿಬಿಡಿ. ಅವರು ನನ್ನ ಸ್ಥಾನ ನೀವು ತೊಗೊಂಬಿಡಿ, ನಿಮ್ಮ ಸ್ಥಾನ ನಾನು ತೊಗೊಂಡ್ಬಿಡ್ತೀವಿ ಅಂದ್ಬಿಡಿ, ಅಷ್ಟೇ ಅಲ್ವಾ? ಸರಿ, ಓಕೆ. 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500. ರಾಂಗು. ಅದೇ ಹೇಳ್ತೀನಿ ಆಮೇಲೆ. ಆಗ್ತಾನೆ ಮಾತ್ ಎಕ್ಸಾಮ್ ಬರೆದು ಬಂದೆ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇರೋದು. ಓಕೆ, ನೀವು ಮ್ಯಾಥ್ಸಲ್ಲಿ ಫಾಸ್ಟಾ ಸ್ಲೋನಾ? ಮೀಡಿಯಮ್ಮಾ? ಹೌದಾ? ಸರಿ, ಹಿಂಗೆ ಮಾಡಿ. ಒಂದು ಸೀರೆ ಒಣಗಾಕೆ 5 ನಿಮಿಷ ಆಯ್ತಾ? 5 ಸೀರೆ ಒಣಗಾಕೆ ಎಷ್ಟು ನಿಮಿಷ ಬೇಕು? 1 ನಿಮಿಷ. ಹಾಂ, 1 ನಿಮಿಷ. ಶೋರಾ? ನಾನು ಹೇಳಿದ್ದು ಒಂದು ಸೀರೆ ಒಣಗಾಕೆ 5 ನಿಮಿಷ ಬೇಕು. 5 ನಿಮಿಷ ಬೇಕು. 5 ಸೀರೆ ಒಣಗಾಕೆ 5 ನಿಮಿಷ. ಹೌದಾ? ಶೋರಾ? ಸೂಪರ್, ಎಸ್, ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು? ಹಾಯ್, ಸ್ಮಯನ್ ಅಂತ. ಸ್ಮಯನ್. ಓಕೆ, ಏನು ಮಾಡ್ತಾ ಇದ್ರಿ ನೀವು? 10th. 10th? ಎಷ್ಟಿದ್ದೀರಾ ಹೈಟು? 6 ಇದ್ದೀನಿ.
ಅದು ಯಾವುದು ಗೊಬ್ಬರ ಏನಾದ್ರು ತೊಗೊಂಬಂದು ಹಾಕೊಂಡಿದ್ರ ಕಾಲಿಗೆ? ಇಲ್ಲಪ್ಪ, ಇಷ್ಟು ಹೈಟ್ ಇದ್ದಿರಲ್ಲ ಹೆಂಗೆ? ನಾವಲ್ಲ ಸುಮ್ನೆ ತಮಾಷೆ ಕೇಳಿದ್ವಿ. ಏನು ಗೊತ್ತಾ, ನಮಗೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಮನ್ಸಿಗೆ, ಹೈಟ್ ಇಲ್ವಲ್ಲ ಅಂತ. ಓಕೆ ಪರವಾಗಿಲ್ಲ ಬಿಡಿ, ಬೇಡ ಬರೋ ತೊಂದರೆ ಇಲ್ಲ. ಓಕೆ ಸರಿ, ನೀವು ಹೇಳಿ ನೋಡೋಣ. ಓಕೆನಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 500. 500ರೇನಾ? ಇಲ್ಲ, ರಾಂಗು. ಮತ್ತೆ ಆಮೇಲೆ ಹೇಳ್ತೀನಿ ಆನ್ಸರ್ ನಾನು. ನಾನು ಹೇಳಲ್ಲ ಆನ್ಸರ್, ಇಷ್ಟು ಜನ ಇದ್ದಾರೆ, ಆನ್ಸರ್ ಗೊತ್ತಾಗ್ಬಿಟ್ರೆ ಸರಿ ನೋಡೋಣ, ಇವ್ರೇ ನೋಡೋಣ ಏನು ಮಾಡ್ತಾರೆ ಅಂತ. ಆಯ್ತಾ? ಓಕೆ ಸರಿ, ನೀವು ಹೇಳಿ. ಈಗ ದೇವ್ರೇನಾದರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ಭೂಮಿನ ನಾನೇ ಆಳ್ಬೇಕಂತೀನಿ. ಭೂಮಿನೇ ನಾನು ಆಳ್ಬೇಕು ಅಂತೀರಾ? ಸೂಪರು. ಓಕೆ, ಏನು ಆಳ್ತೀರಾ ಭೂಮಿ ಮೇಲೆ? ಎಲ್ಲ ಬೇಕಂದ್ರೆ ಯಾವ ಥರ? ಎಲ್ಲ ಡಾನ್ ಆಗಿನ, ರಾಜ ಆಗಿನ? ರಾಜ ಆಗಿ. ರಾಜ ಆಗಿನ, ಹಂಗಾರೆ ಸರಿ. ಓಕೆ, ಮತ್ತೆ ಅದು ಬಿಟ್ಟು ಏನು ಬೇಡವಾ? ಇಲ್ಲ. ಅಲ್ಲ ಗುರು, ನೀನು ಆಳ್ಬೇಕು ಅನ್ನೋನು ಬೇರೆದೇನಾದ್ರೂ ಕೇಳ್ಬೋದಲ್ಲ ಒಂದೇ ಸತಿ. ಈಗ ನಾನೇನಾದ್ರೂ ಆ ಸ್ಥಾನದಲ್ಲಿ ಇದ್ಬಿಟ್ರೆ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಡಪ್ಪ ಅಂತೀನಿ, ಯಾರ ಹತ್ರ ಇರಬಾರ್ದು ಅಷ್ಟು ದುಡ್ಡು ಕೊಟ್ಬಿಟ್ಟಿದ್ರೆ ಅವಾಗ ನಾವೇ ಆಳ್ಬೋದಲ್ಲ. ಪರವಾಗಿಲ್ಲ, ಆದ್ರೂ ಪವರ್ ಇರಲ್ಲ ಅವಾಗ. ಪವರ್ ಇರಲ್ಲ ಅಂತ. ಸೊ ಹಿಂಗಾದ್ರೆ ಆಳ್ಬೋದು ಅಂದ್ರೆ ಪವರ್ ಸಿಗುತ್ತೆ ಅಂತ. ಹಾಂ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಹಾಂ. ಸೂಪರ್. ಓಕೆ 500ರಲ್ಲಿ ಆ ಆನ್ಸರ್ ಏನಂದ್ರೆ 500 500. 0 ಹೋದ್ರೆ ಹಾ. ಇಲ್ಲ ರಾಂಗ್ ಹೇಳ್ತೀನಿ ನಿಮಗೆ. ಹಾಯ್ ಬ್ರೋ, ವಾಚನ ಅಥರ್ವ ಸೂಪರ್ ಇದೆ. ಅಥರ್ವ ಏನು ಮಾಡ್ತಾ ಇದ್ದೀರಾ ನೀವು? ನಾನು ನಿಂತ್ಕೊಂಡಿದ್ದೀನಿ. ನಿಂತ್ಕೊಂಡಿದ್ದೀರಾ? ಓಕೆ, ಈಗ ಕೂತ್ಕೊಳ್ಳೋಣ ಬನ್ನಿ. ಬೇಡ ಬಿಡಿ, ಸರಿ ಬೇಡ ಬಿಡಿ. ಓಕೆ, ನಿಮ್ಗೊಂದು ಪ್ರಶ್ನೆ ಹೇಳಿ. 500ರಲ್ಲಿ 0 ಹೋದ್ರೆ ಎಷ್ಟು ನಿಮ್ಗೆ? 0 ಹೋದ್ರೆ 2 0 ಹೋದ್ರ ನೋಡ್ದಾ ಗುರು, ಪಾಯಿಂಟ್ ಕೇಳಿಸ್ಕೊಳ್ಳಿ. ಪಾಸ್ ಆಗ್ತೀನಿ ನಾನು. ಇವ್ರು ದೊಡ್ಡವರಾಗವ್ರ ಹಂಗಾರೆ. ಓಕೆ, ಏನದು? 2 1 0 ಹೋದ್ರೆ 2 0. ಈಗ ನನ್ನ ಪ್ರಶ್ನೆ ನೀವು ಕೇಳಿಸ್ಕೊಂಡ್ರೆ ಕ್ವಶನ್ ಏನು ಅಂತ ನಾನು ಕೇಳಿದ್ದು 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ ಅಂತ. ಅದು 2 1 ನನಗೆ ಬೇಡ. 50 ಆಗುತ್ತೆ, 2 0 ಹೋದ್ರೆ 5 ಆಗುತ್ತೆ. ಸೂಪರ್ ಗುರು, ಒಳ್ಳೆ ಆನ್ಸರ್. ಕ್ಲಾಪ್ಸ್ ಮಾಡ್ರಪ್ಪ. ಮಾಡ ಸೂಪರ್. ಓಕೆ ಸರಿ, ಅಥರ್ ಈಗ ನೀವು ಹೇಳಿ. ದೇವ್ರು ಏನಾದರೂ ಸಡನ್ ಆಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದ್ರೆ ಏನು ಕೇಳ್ತೀರಾ? ಏನು ಕೇಳ್ತೀನಿ ಅಂದರೆ, ನಾನು ಏನು ಕೇಳ್ತೀನಿ ಕೊಟ್ಬಿಡಿ ಅಂತ ಕೇಳ್ತೀನಿ. ಅದೇ ಏನು ಕೇಳ್ತೀರಾ ನೀವು? ಇವಾಗ ತೊಗೊಂಡು ತಲೆಯಲ್ಲಿ ಇರುತ್ತೆ, ಯಾವುದೋ ಒಂದು ತಲೆಗೆ ಬರುತ್ತೆ, ಅವಾಗ ಕೇಳ್ತೀನಿ, ಅವಾಗ ಸಿಗುತ್ತೆ. ಅದೇ ಏನು ಕೇಳ್ತೀರಾ ಅಂತ. ಏನು ಕೇಳ್ಬೋದು? ಏನು ಕೇಳ್ಬೋದಂದ್ರೆ, ಒಂದು ಬೈಕು, ಚೆನ್ನಾಗಿರೋದು ಬೈಕು. ಆಮೇಲೆ ಯಾವ್ದು ಬೇಕು ಬೈಕು? ಡುಗಾಟಿ V4 ಅಂತ ಇರೋದು. ಡುವಾ TV 4. ಡುಗಾಟಿ V4. ಡುಗಾಟಿನಾ? ಎಷ್ಟು ಪ್ರೈಸು? 98 lakhs ಏನೋ ಇದೆ. 98 lakhs? 2 ಲಕ್ಷ ಕಡಿಮೆ 1 ಕೋಟಿಗ? ಅದಾದ್ಮೇಲೆ ಒಂದು 100 ಕೋಟಿ ಏನೋ ಕೇಳ್ತೀನಿ. ನಾನು ಹಿಂಗೆ ಹೇಳ ಈಗ ಹೇಳಿ. ಈಗ 98 lakhs ಅಂತ ಹೇಳ್ದಲ್ವಾ, ನಿಂಗೊಂದು ಐಡಿಯಾ ಕೊಡ್ತೀನಿ. ಅಂಥದ್ದು ನೀನು 10 ತಗೋಬೋದು ಬೈಕು. ಹೆಂಗೆ ಹೇಳು ನೋಡೋಣ ಐಡಿಯಾ. 10 ಕೋಟಿ ನೋಡೋಣ, ತಗೊಳ್ಳೋದು. ನೀವು ಓದ್ತಾ ಇದ್ದೀವಿ ಈಗಿನ ಜನ್ರೇಷನ್, ನಿಂದು ನಂದು ಹಳೆ ಜನ್ರೇಷನ್. 10 ಕೋಟಿ 10 ಕೋಟಿ ತಗೊಳ್ಬೇಕು. 10 ಕೋಟಿ ಅಲ್ಲ, 10 ಕೋಟಿ. 2 ಸೇಮ್. ಓಕೆ, ಏನು ಗೊತ್ತಾ, ಅದೇ ದುಡ್ಡನ್ನ ನೀನು ಮನೆ ಬಾಡಿಗೆ ಗಿಡಿಗೆ ಬಿಟ್ಬಿಟ್ರೆ ನಿಂಗೆ ಒಳ್ಳೆ ದುಡ್ಡು ಬರುತ್ತೆ. ಕರೆಕ್ಟ್ ಅಲ್ವಾ? ಮನೆ ಇರಬೇಕಲ್ಲ ಅದಕ್ಕೆ. ಅದಕ್ಕಾ? ಹಂಗೆ. ಓಕೆ ಸರಿ, ಸೂಪರ್. ಓಕೆ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ಓಕೆನಾ? ಸೊ ದೇವ್ರ ಹೊರ ಕೊಟ್ಟಿದ್ದು ಅಷ್ಟೇ, ಇನ್ನೇನು ಬೇಡ ನಿಮಗೆ. ಆಯ್ತು, ಸೂಪರ್, ಥ್ಯಾಂಕ್ ಯು ಬ್ರೋ. ಹಾಯ್, ಕರೆಕ್ಟ್ ಬ್ರೋ, ಅದು ಕರೆಕ್ಟ್ ಆನ್ಸರ್. ಅದು 1 2 ಅಂತ. ಹಾಯ್ ಬ್ರಾ, ತಳ್ಳಾಡ್ಬೇಡ್ರಿ, ಒಬ್ಬೊಬ್ರೆ ಮಾತಾಡಿ. ಹಾಯ್, ನಿಮ್ಮ ಹೆಸರೇನು? ಶಶಾಂಕ್. ಏನು ಮಾಡ್ತಾ ಇದ್ದೀರಾ? 10th. ಓಕೆ, ನಿಮ್ಗೊಂದು ಪ್ರಶ್ನೆ. ದೇವ್ರು ಏನಾದರೂ ಸಡನ್ನಾಗಿ ಬಂದು ನಿಮ್ಗೆ ಪ್ರತ್ಯಕ್ಷ ಆಗಿ ಏನು ಬೇಕು ವರ ಅಂತ ಕೇಳಿದ್ರೆ ಏನು ಕೇಳ್ತೀರಾ? 10 ಕೋಟಿ ಕೇಳ್ತೀನಿ. 10 ಕೋಟಿ ಸಾಕಾ? 10 ಕೋಟಿ? ಆ ಭಗವಂತನೇ ಕೇಳಿದ್ ನೀವು ಕೇಳಿದ್ ಬರೀ 10 ಕೋಟಿನಾ? ಸಾಕಾ? ಏನು ಮಾಡ್ತೀರಾ 10 ಕೋಟಿ ತೊಗೊಂಡು? ಏನು ಬಟ್ಟೆ ತೊಗೊತೀನಿ, ಗಾಡಿಗಳು ತೊಗೊತೀನಿ, ಮನೆ ತೊಗೊತೀನಿ. ಅಬ್ಬವ, ಬಟ್ಟೆಗಳು ತಗೋತೀರಾ, ಮನೆ ತಗೋತೀರಾ, ಆಮೇಲೆ ಗಾಡಿಗಳು ಯಾವುದು? ಕಾರು, ಬೈಕು ಎಲ್ಲ ತಗೋತೀರಾ? ಓಕೆ ಸರಿ, ಈಗ ನಿಮ್ಗೊಂದು ಹೇಳ್ತೀನಿ, ನಾನು ಟ್ರೈ ಮಾಡಿ. ಟಂಗ್ ಟ್ವಿಸ್ಟರ್ ಆಯ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಕರೆಕ್ಟ್, ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಗಪ್ಪ. ಇಲ್ಲ ಸಂಗಪ್ಪ ಹೋಗ್ಬಿಟ್ರಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹಿಂಗೆ ಜೋರಾಗಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಓಕೆ, 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ? 5. 5 ಆನ್ಸರ್. ಒಬ್ರು ಹೇಳೋದಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೂಪರ್, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್. ಹಾಯ್ ಬ್ರೋ, ಬನ್ನಿ. ಇವ್ರು ತುಂಬ ಮಾತಾಡ್ತಾರೆ ಅನ್ಸುತ್ತೆ. ಹಾಯ್, ಬಾ, ನಿಮ್ಮ ಹೆಸರು ಹೇಳಿ. ದೈವಿಕ್. ಎಲ್ಲರ ಹೆಸರು ಸಕ್ಕತ್ತಾಗೈತೆ ಗುರು. ಓಕೆ, ನೀವೇನು ಮಾಡ್ತಾ ಇದ್ದೀರಾ? 10th ಓದ್ತಿದ್ದೀನಿ. 10th ಓದ್ತಾ ಇದ್ದೀರಾ? ಓಕೆ, ನೀವು ಹೇಳಿ. ದೇವ್ರೇನಾದರೂ ಸಡನ್ನಾಗಿ ನಿಮಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಏನಿಲ್ಲ, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋದು. ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತನಾ? ಸೊ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಏನು ಬೇಕು ಮೇನು? ದುಡ್ಡು. ಮತ್ತು ಅದನ್ನು ತಾನೇ ಕೇಳಬೇಕು. ಈಗ ಪಾಯಿಂಟಿಗೆ ಬಂದರು. ಓಕೆ, ಒಂದೇ ವರ ಕೊಡೋದು ದೇವರು, 2 ಕೊಡಲ್ಲ. ಫ್ಯಾಮಿಲಿ ಚೆನ್ನಾಗಿರಲಿ, ಆಮೇಲೆ ದುಡ್ಡು ಕೊಡಿ, ಈ ಥರ ಎಲ್ಲ ಒಂದೇ ಕೇಳಬೇಕು. ಏನಾದರೂ ಏನು ಕೇಳೋದಾದ್ರೆ ಏನು ಕೇಳ್ತೀರಾ? ಒಂದೇ ಆದರೆ ಒಂದು 10,000 ಕೋಟಿ ಸಾಕು. 10,000 ಕೋಟಿ ಸಾಕಾ? ಏನು ಮಾಡ್ತೀರಾ ತೊಗೊಂಡು? ಒಂದು ಬಿಸ್ನೆಸ್ ಓಪನ್ ಮಾಡ್ಬಿಡ್ತೀನಿ. ಏನು ಬಿಸ್ನೆಸ್ಸು?
ಗೋಬಿ ಮಂಚೂರಿದಾ ಇಲ್ಲ ಮತ್ತೆ ಒಂದು ಕಾರಿನ ಬಿಸ್ನೆಸ್ ಓಪನ್ ಮಾಡ್ಬಿಡ್ತೀನಿ. ಕಾರ್ ಶೋರೂಮು. ಅಯ್ಯೋ 10 ಕೋಟಿಗೆ ಮಾಡ್ಬೋದು ಬಿಡಿ, ಏನಿಲ್ಲ ಒಂದು 10 ಕಾರ್ ಆದ್ರೂ ನಿಲ್ಲಿಸ್ಬೋದು ಅಲ್ವಾ. ಮತ್ತೆ ಅದು ಬಿಟ್ಟು ಮತ್ತೆ ಬೇರೆ ಅಷ್ಟೇ ಮಜಾ ಮಾಡೋದಷ್ಟೇ. ಮಜಾ ಅಂದರೆ ಯಾವ ಥರ ಮಜಾ ಮಾಡ್ತೀರಾ? ಒಂದು ಬಂಗ್ಲೋ ಕಟ್ಕೊಂಡ್ಬಿಟ್ಟು ಆರಾಮಾಗಿ ಬಂಗ್ಲಾ ಕಟ್ಟಿದ್ರೆ ಮಜಾ ಹೆಂಗಾಗುತ್ತೆ ಗುರು? ಎಲ್ಲೋ ಒಂದು ಗೋವಾ ಬೀಚ್ ಸೈಡಲ್ಲಿ ಬಂಗ್ಲೋ ಕಟ್ಕೊಂಡ್ಬಿಟ್ಟು ಆರಾಮಾಗಿ ಸ್ವಲ್ಪ ಹಂಗೆ ರೂಟ್ ಒಂದೊಂದು ಕಡೆ ಹೋಗ್ತಾ ಐತೆ. ಗೋವಾ ಬೀಚ್ ಕಡೆ ಹೋಗ್ತೀರಾ, ಆಮೇಲೆ ಅಲ್ಲಿ ಕಟ್ಕೋತೀರಾ ಗೋವಾ ಬೀಚ್ ಹತ್ರ. ಹಾಂ ಅಂದರೆ ಸ್ನಾನ ಮಾಡೆಲ್ಲ ಎದ್ದು ಬರ್ತಾ ಇರ್ತಾರಲ್ಲ ಅವ್ರಿಗೆ. ಓಕೆ ಸೂಪರ್ ಬ್ರೋ, ಥ್ಯಾಂಕ್ ಯು, ಬಾಯ್ ಬ್ರೋ. ಯಾರು? ಹಾಯ್ ಬ್ರೋ. ಓ ಏನು ಗುರು ನೀನು, ಏನ್ರಪ್ಪ ನೀವು ಮನುಷ್ಯನ ಗೊತ್ತಾಗೋಯ್ತಪ್ಪ. ಆದ್ರೆ ಈ ರೇಂಜಿಗೆ ನೋಡಿಲ್ಲ. ಎಷ್ಟಪ್ಪ 6.5 ಇದೆಯೇನಪ್ಪ? 6. ನಿಮ್ಮ ಹೆಸರೇನು? ದೀಪಿ. ದೀಪಿ, ಅಮಿತಾಬ್ ಬಚ್ಚನ್ ದೀಪಿ. ಓಕೆ ಸರಿ, ಓಕೆ. ಏನು ಓದ್ತಾ ಇರೋದು? 10th. ಗುರು ನೀನು 10th ಇಷ್ಟು ಹೈಟ್ ಇದೆಯಲ್ಲ ಗುರು. ಇನ್ನು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹಾಸ್ಟೆಲ್ ಏನು ಲೈಟಿನ ಕಂಬನೇ ಇಟ್ಕೊಂಡ್ಬಿಡ್ತೀಯ ಅಂತ ಮೇಲ್ಗಡೆ. ಓಕೆ ಒಳ್ಳೇದು ಬಿಡಿ, ಲಕ್ ನಿಮ್ಮದು ಆ್ಯಕ್ಚುಲಿ ಲಕ್. ಓಕೆ ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇಟ್ಸ್ ಲಕ್ ಫಾರ್ ಯು. ಹೈಟ್ ಇದ್ರೆ ಅದು ಲಕ್ ಅಂತಾನೆ ಲೆಕ್ಕ. ಓಕೆ ಸರಿ, ಈಗ ದೇವ್ರೇನಾದ್ರು ಸಡನ್ ಆಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ಅಪ್ಪ ಅಮ್ಮನ ಒಳ್ಳೆ ಇಟ್ಕೋರಂಗೆ ಅಪ್ಪ ಅಮ್ಮನ ಒಳ್ಳೆ ಹೌದು ಹೌದು ಅದು ವರ ಕೇಳ್ತೀರಾ? ಹೌದು. ಸೂಪರ್, ಇದು ಸೂಪರ್. ದೇವರೇ ನಿಮ್ಗೆ ಹಿಂಗೆ ನೋಡ್ಬೇಕು ನಮ್ಮ ಮಗನೇ ಏನು ಬೇಕು ಅಂತ ನೀರು ಹೈಟ್ಗೆ. ಓಕೆ ಅದು ಬಿಟ್ಟು ಮತ್ತೆ ನನಗೆ ಒಳ್ಳೆ ಖುಷಿ ಕೊಡಲಿ, ದುಡ್ಡಿರಲಿ, ಜೀವನ ಚೆನ್ನಾಗಿರಲಿ ಅಂತ. ಹೌದು ಅಷ್ಟೇ. ಓಕೆ ಹೆಂಗೆ ಜೀವನ ಅಂದರೆ ಯಾವ ಥರ ಚೆನ್ನಾಗಿರ್ಬೇಕು ಅಂತ? ಅಂದರೆ ಏನು ಒಂದು ಒಳ್ಳೆ ಹುಡುಗಿ ಸಿಕ್ಕೋದು, ದುಡ್ಡಿರೋದು, ಫ್ರೆಂಡ್ಸ್ ನಮ್ಮ ಜೊತೆನೇ ಇರೋದು, ತಿರ್ಗಾಡೋದು, ಅದು ಓದಬಾರ್ದು ಅಷ್ಟೇ. ಓದಬಾರ್ದಿಲ್ಲ ಇಲ್ಲ ಎಂಜಾಯ್ ಇರ್ಬೇಕು, ಫುಲ್ ದುಡ್ಡು. ಹಂಗೆ ಈಗ ಓದೋದ್ರೇ ದುಡ್ಡು ಬರೋದಪ್ಪ. ದೇವ್ರ ಪ್ರತ್ಯಕ್ಷ ಆಗಿಲ್ಲ ಅಂದ್ರೂ ಈಗ ನೀವು ಓದೋದ್ರೇ ನಿಮ್ಗೆ ದುಡ್ಡು ಬರೋಕ್ಕೆ ಸಾಧ್ಯ ಅಲ್ವಾ? ಸೊ ಓದ್ಲೇಬೇಕು ಹಂಗಾರೆ. ದೇವ್ರ ಪ್ರತ್ಯಕ್ಷ ಆದಾಗ ನೋಡ್ಕೋಬೇಕು, ಅದು ಪ್ರಶ್ನೆ ಬೇರೆ. ಬಟ್ ಓದ್ಲೇಬೇಕಲ್ವಾ? ಓದ್ಲೇಬೇಕು. ಹೌದು. ಓಕೆ ಏನಿದೆ ನಿಮ್ಮ ಗುರಿ ಏನಿದೆ? ಏನು ಆಗಬೇಕು ಅನ್ಕೊಂಡಿದ್ದೀರಾ? ಆರ್ಮಿ. ಹೌದು. ಸೂಪರ್ ಬ್ರೋ, ಥ್ಯಾಂಕ್ಸ್. ಸೂಪರ್, ಒಳ್ಳೇದಾಗಿ. ಥ್ಯಾಂಕ್ಸ್. ಬಾಯ್ ಬ್ರೋ. ಹಾಯ್, ಏನು ಸಮಾಚಾರ? ಏನಿಲ್ಲ. ನಿಮ್ಮ ಹೆಸರೇನು? ಜಿಹಾನ್. ಹಾಂ ಓಕೆ ಜಿಹಾನ್ ಅವರೇ, ನೀವು ಸಡನ್ನಾಗಿ ದೇವ್ರು ಏನಾದರೂ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದ್ರೆ ನೀವೇನು ಕೇಳ್ತೀರಾ? ನಾನೇನು ಹೇಳ್ತೀನಿ ಅದೆಲ್ಲ ನನಗೆ ಸಿಗಬೇಕು. ಏನು ಹೇಳ್ತೀರಾ? ನನಗೇನು ಬೇಕು ಅದೇ ಹೇಳಿ. ಅದು ಏನು ಬೇಕು? ಎಲ್ಲ ಒಂದು ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು, ದುಡ್ಡು ಬೇಕು, ಮನೆ ಬೇಕು, ಗಾಡಿ ಬೇಕು, ಅಷ್ಟೇ ಸಾಕು, ಇನ್ನೇನು ಬೇಡವಾ? ಇಲ್ಲ ಇನ್ನೇನು ಬೇಡ. ಅಷ್ಟು ಸಿಕ್ಕಿದ್ರೆ ಮಿಕ್ಕಿದೆಲ್ಲ ಬಂದ್ಬಿಡುತ್ತೆ. ಎಲ್ಲ ಬಂದ್ಬಿಡುತ್ತೆ. ಓಕೆ ನಿಮ್ಗೊಂದು ಪ್ರಶ್ನೆ, ಇದನ್ನು ಟ್ರೈ ಮಾಡಿ, ಟಂಗ್ ಟ್ವಿಸ್ಟರ್ ಆಯ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಬರೀ ಅಯ್ಯೋ ಬರೀ ಸಂಪಂಗಪ್ಪ ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪನ್ ಅಪ್ಪನ ಮಗ ಟ್ರೈ ಮಾಡಿ. ಸಂಪನ್ಗಪ್ಪನ ಮಗ ಬರೀ ಸಂಗಪ್ಪ. ಅಲ್ಲ ಬ್ರದರ್, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪನ್ಗಪ್ಪನ ಮಗ ಬರೀ ಸಂಪಂಗ. ಬರೀ ಸಂಪಂಗಪ್ಪ ಅಲ್ಲ, ಆಗ್ಲಲ್ವಾ? ಓಕೆ 500 ಒಳಗಡೆ 0 ಆದರೆ ಎಷ್ಟು ಉಳಿಯುತ್ತೆ? ಮ್ಯಾಥಮೆಟಿಕಲಿ ಮಾಡಿದ್ರೆ 500. ಓಕೆ ಹಿಂಗೆ ಹೇಳಿದ್ರೆ 50. ಬಟ್ ನಾನು ಹೇಳಿಲ್ವಲ್ಲ ಎಷ್ಟು ಸೊನ್ನೆ ಅಂತ. 1 ಸೊನ್ನೆ ನಾನು ಹೇಳಿಲ್ಲ ಹಂಗೆ. ನಾನು ಹೇಳಿದ್ದೇನು, ನನ್ನ ಪ್ರಶ್ನೆ ಕೇಳಿಸ್ಕೊಂಡ್ರಾ? 500ಅಲ್ಲಿ 0 ಆದರೆ ಎಷ್ಟು ಉಳಿಯುತ್ತೆ ಅಂದೆ. ಎಷ್ಟು 0 ಇರುತ್ತೆ ಅದರಲ್ಲಿ? 2 0 ಇರುತ್ತೆ. ಮತ್ತು ನೀವು 2 ಲೆಕ್ಕ ಹಾಕ್ಬೇಕು ತಾನೆ. ನಾನು 0 ಅಂದರೆ ನಾನು 0s ಅನ್ನಲ್ಲ. 0 ಅಂದರೆ ಅದು 2 0ನೇ ಲೆಕ್ಕ. 0 ಅಂದರೆ ಒಂದೇ 0, zeros ಅಂದರೆ 2 0. ನಾವು ಹೇಳ್ಬಾರ್ದು ಅದು. ನಾವು ಯಾಕೆ ಹೇಳಬೇಕು? 0 ಎಷ್ಟಿದೆ ಹೋಗಲಿ, 500 ಹೇಳ್ಬೇಕದು. ಹೇಳ್ಬಾರ್ದು, ಅದು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಆನ್ಸರು. ಓಕೆ ಪರಲ್ಲ, ಸೂಪರಾಗಿ ಹೇಳಿದ್ರಿ, ಥ್ಯಾಂಕ್ ಯು, ಬಾಯ್. ಏಯ್ ಬಾಚಿನ, ಏನು ಸಮಾಚಾರ? ಇವ್ರು ಎಲ್ಲರಿಗೂ ಅಪೋಸಿಟ್ ಆಗಿದ್ದಾರೆ ಇವರು. ಓಕೆ ನಿಮ್ಮ ಹೆಸರು ಹೇಳಿ. ದೈವಿಕ್. ಓಕೆ ಏನು ಮಾಡ್ತಾ ಇದ್ರಿ ನೀವು? ಓಕೆ ಸರಿ ಬಿಡಿ. ದೇವ್ರೇನಾದ್ರು ಸಡನ್ನಾಗಿ ನಿಮಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ವರ ಅಂದರೆ ಏನು ಹೇಳಿ ಗುರು? ನಾನು ಗುರು ಇಂಗ್ಲೀಷಲ್ಲಿ ಹೇಳಿ ಗುರು. ವಿಶ್. ಹಾಂ, ಗಾಡ್ ಕಮ್ಸ್. ಇವ್ರು ಇಂಗ್ಲೀಷಲ್ಲಿ ಹೇಳ್ಬೇಕು, ನಾವು ನಾನು ಕನ್ನಡದೊಳಗೆ ಹೇಳಿದ್ ಗೊತ್ತಾಗಲಿಲ್ಲ ವರ ಅಂದರೆ ಇವ್ರಿಗೆ. ಓಕೆ, ಗಾಡ್ ಸಡನ್ಲಿ ಪ್ರೆಸೆಂಟ್ ಫ್ರಂಟ್ ಆಫ್ ಯು, ಆಸ್ಕ್ ವಾಟ್ ಯು ವಾಂಟ್, ವಾಟ್ ಯು ಆಸ್ಕ್. ಅಮ್ಮ ನಮ್ಮ ಇಂಗ್ಲೀಷು ಹೋಗಪ್ಪ, ಟ್ರಂಪ್ ಕೇಳಿಸ್ಕೊಂಬಿಟ್ರೆ ಗಲ್ಗೇರ್ಸ್ಕೊಂಡ್ಬಿಡ್ತಾರೆ. ಹೇಳಿ. ನಮ್ಮ ಜೊತೆ ಯಾವಾಗೂ ಇರಲಿ ಅಂತ. ಯಾರು? ದೇವರು. ಓ ದೇವರೇ ನಮ್ಮ ಜೊತೆ ಯಾವಾಗಲೂ ಇದ್ಬಿಡ್ಲಿ ಅಂತನಾ? ಓ ಸೂಪರು. ಮತ್ತೆ ಅದು ಬಿಟ್ಟು ಅಷ್ಟೇ, ಇನ್ನೇನು ಬೇಡವಾ? ನಿಮ್ಗೇನು ಬೇಡ? ಏನು ಬೇಕು? ಓ ಅವರಿದ್ರೆ ಸಾಕಂತೀರಾ? ಏ ಸೂಪರ್, ಸಕ್ಕತ್ತಾಗಿ ಹೇಳಿದ್ರಿ ನೀವು. ಅಷ್ಟೇ ಸಾಕ, ಇನ್ನೇನು ಬೇಡವಾ? ಓಕೆ ಸರಿ, ಇದನ್ನು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇದನ್ನು 5 ಸತಿ ಹೇಳಿ ಸಾಕು.
ಸಂಗಪ್ಪ ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಹೇಳಿ ಈಗ 5 ಟೈಮ್ಸ್. 5 ಟೈಮ್ಸ್. ಹಾಂ ಹೇಳಿ. ಓ ಬೇಡ, 3 ಟೈಮ್ಸ್ ಹೇಳಿ ಸಾಕು. ಓ ಸಂಪಂಗಪ್ಪ ಮಗ ಸಂಪಂಗಪ್ಪ. ಸಂಪಂಗಪ್ಪ ಮತ್ತೋಯ್ತು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಆಯ್ತು ಬಿಡಿ, ನೀವೇ ಹೇಳಿದ್ರೆ. ನೀವು ಹೇಳಿ ಅಂತ ನಾನು ಟ್ರೈ ಮಾಡಿ ಅಂತ ಟಂಗ್ ಟ್ವಿಸ್ಟರು. ಸಂಪಂಗಪ್ಪನ ಮಗ ಮರಿ ನಂಗೆ ಬರಲ್ಲ. ನಾಲ್ಗೆ ಶುದ್ಧ ಮಾಡ್ಕೊಳಕ್ಕೆ ಬರಲ್ಲ. ಥ್ಯಾಂಕ್ ಯು, ಸೂಪರಾಗಿ ಮಾತಾಡಿದ್ರಿ. ಬಾಯ್, ಸಿ ಯು. ಏಯ್, ಏನು ಸಮಾಚಾರ? ಇನ್ನೊಂದು 2-3 ಜನ ಗಂಡ್ಮಕ್ಳನ್ನ ಕರ್ಕೊಂಬರ್ರಪ್ಪ. ಹಾಯ್, ನಿಮ್ಮ ಹೆಸರೇನು? ಕನ್ನಡ ನೈಯಾತ. ಕನ್ನಡ ನೈಯಾಥ. ಈಗ ಹಿಂದಿ ನಾನು ಮಾತಾಡಬೇಕಾಗುತ್ತೆ. ಕನ್ನಡ ಯಾಕೆ ಕಲ್ತಿಲ್ಲ? ಎಷ್ಟು ವರ್ಷ ಆಯ್ತು ನೀವು ಬಂದಿಲ್ಲಿ? ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ಈ ಸ್ಕೂಲಿಗ? ಈ ಸ್ಕೂಲ್ಗೆ ಅಲ್ಲ, ಸ್ಕೂಲ್ಗೆ. ಸ್ಕೂಲ್ಗೆ. ನಿಮ್ಮ ಹೆಸರೇನಂದ್ರೆ? ನೀರವ್. 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 ಓಯ್, ಸಖತ್ತಾಗಿದೆ ಹೆಸರು. ಓಕೆ, ಕನ್ನಡ ಹೆಂಗೆ ಗೊತ್ತಾಯ್ತು ಇವಾಗ? ಹೌದು, ಕರೆಕ್ಟು. ಅವ್ರು ಅನ್ಬೇಕು ಕನ್ನಡ ಗೊತ್ತಿಲ್ಲ ಅಂತ ಅನ್ನಕ್ಕಾದ್ರು. ನಿಮ್ಗೆ ಬರುತ್ತಾ ಕನ್ನಡ? ಬರುತ್ತೆ. ಏನಮ್ಮ ನೀನು ನಮಗೆ ಚೋಕ್ ಕೊಡ್ತಾನಲ್ಲಪ್ಪ ಇವನು. ಓಕೆ, ದೇವ್ರೇನಾದ್ರು ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಂಗೆ ಏನು ವರ ಬೇಕು ಅಂದ್ರೆ ಏನು ಕೇಳ್ತೀರಾ? ದೊಡ್ಡನಾದ್ಮೇಲೆ ಒಂದು ಒಳ್ಳೆ ಡಾಕ್ಟರ್ ಮಾಡ್ಸಪ್ಪ ಅಂತ ಕೇಳ್ತೀನಿ. ಡಾಕ್ಟರ್ ಆಗಬೇಕು ನೀವು? ಯಾವ ಡಾಕ್ಟರ್ ಆಗಬೇಕು ಅಂತ? ಬೋನ್ ಡಾಕ್ಟ್ರ, ಹೆಲ್ತ್ ಡಾಕ್ಟ್ರ? ಅದನ್ನ ಚೂಸ್ ಮಾಡಿಲ್ಲ. ಚೂಸ್ ಮಾಡಿಲ್ಲ, ಬಟ್ ಡಾಕ್ಟರ್ ಆಗಬೇಕು. ಅಲ್ಲ, ವೆಟನರಿ ಅವರು ಡಾಕ್ಟರ್ ಇರ್ತಾರೆ, ಅದಕ್ಕೆ ಕೇಳಿದ್ದು. ಇಲ್ಲ ಏನಾದ್ರು ಸರ್ಜರಿಗೆ ಹೋಗ್ತೀನಿ. ಸರ್ಜರಿ? ಯಾವ ಸರ್ಜರಿ ಮಾಡಬೇಕು ಅಂತಾನೆ? ಕಿಡ್ನಿದ, ಕಣ್ಣದ, ತಲೆದ? ಹಾರ್ಟು. ಸೂಪರ್ ಬ್ರೋ. ಹಾಂ, ಮತ್ತೆ ಅದು ಬಿಟ್ಟು ಅಷ್ಟೇ, ಆ ಹಾರ್ಟಲ್ಲೇ ಅಷ್ಟೇ ಇಂಟ್ರೆಸ್ಟ್ ಇರೋದು. ಇನ್ನ ಚೂಸ್ ಮಾಡಿಲ್ಲ. ನೀವು ಅಷ್ಟು ಓದಿ ಡಾಕ್ಟರ್ ಆಗೋಗ್ಬಿಟ್ಟು ದೇವ್ರು ಬಂದಾಗ ಪ್ರತ್ಯಕ್ಷ ಆಗಿದ ತಕ್ಷಣ ದೇವ್ರೇನು ಅನ್ಕೊಂಡು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡಿ ನೀ. ಅಲ್ವಾ? ಕರೆಕ್ಟ್ ಐಡಿಯಾ. ಕಷ್ಟಪಟ್ಬಿಟ್ಟು ಮಾಡೋಣ. ಸಿಸ್ರಿಂಗ್ ಎಲ್ಲ ಕೇಳಕ್ಕೆ ಹೋಗ್ಬಿಡಿ, ದೇವ್ರು ಅದೆಲ್ಲ ಕೊಡಲ್ಲ. ಓಕೆ, ಸರಿ, ಇದನ್ನು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. 2 ಸತಿ ಹೇಳಿ ಸಾಕು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇವನೇ ಪರವಾಗಿಲ್ಲ ಗುರು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಖತ್ತಾಗಿ ಹೇಳ್ತಾವ್ರೆ. ಹೇಳಪ್ಪ ಇನ್ನೊಂದ್ಸತಿ ಹೇಳು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಕನ್ನಡ ಬರಲ್ಲ ಅಂದ್ರಿ. ಸೂಪರ್ ಬ್ರೋ. ಓಕೆ, ಸರಿ, ನಿಮಗೆ ಇನ್ನೊಂದು ಹೇಳ್ತೀನಿ. ಕಾಗೆ ಪುಕ್ಕ ಗೂಬೆ ಪುಕ್ಕ. ಕಾಗೆ ಪುಕ್ಕ ಗೂಬೆ ಪುಕ್ಕ. ಕಾಗೆ ಪುಕ್ಕ. ಇನ್ನೊಂದ್ಸತಿ ಅನ್ನಿ. ಕಾಗೆ ಪುಕ್ಕ ಗೂಬೆ ಪುಕ್ಕ. ಕಾಗೆ ಪುಕ್ಕ ಗೂಬೆ ಪುಕ್ಕ. ಕಾಗೆ ಪುಕ್ಕ ಗೂಬಿ ಪುಕ್ಕ. ಕಾಗೆ ಪುಕ್ಕ ಗೂಬಿ ಪುಕ್ಕ. ಕಾಗೆ ಪುಕ್ಕ ಗೂಬಿ ಪುಕ್ಕ. ಕಾಗೆ ಪುಕ್ಕ ಗೂಬಿ. ಈ ಕಡೆ ಬನ್ನಿ, ಬಿಸಿಲಿಗೆ ಕಪ್ಪಗಾಗ್ಬಿಡ್ತೀರಾ. ಬನ್ನಿ, ಬೆಳ್ಳಗಿದ್ದೀರಾ. ಹಾಯ್, ನಿಮ್ಮ ಹೆಸರು ಹೇಳಿ. ಅನುಷ್ಕಾ ಅವ್ರು ಏನು ಮಾಡ್ತಾ ಇದ್ದೀರಾ? PCMB ಓದ್ತಿದ್ದೀನಿ. PCMBನಾ? ಓಕೆ, ನಿಮ್ಗೊಂದು ಪ್ರಶ್ನೆ ಆಯಿತಾ? ದೇವ್ರೇನಾದರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಏನು ಕೇಳ್ತೀರಾ? ಏನೂ ಇಲ್ಲ ಆ ಥರ. ಯಾಕೆ? ಗೊತ್ತಿಲ್ಲ. ಇಲ್ವಾ? ಏನು ಬೇಡವಾ? ಏನು ಬೇಡ. ಸುಮ್ಮನೆ ದೇವ್ರು ಬಂದಂಗಾರೆ ನಿಮ್ಮ ಎದುರುಗಡೆ ನಿಮ್ಮ ಪ್ರತ್ಯಕ್ಷ ಆದ್ರೂ ಹಂಗಾರೆ ಏನು ಕೇಳೋದೇ ಇಲ್ಲ ನೀವು? ಇಲ್ಲ. ಯಾಕೆ? ದೇವರೆಲ್ಲ ಕೊಟ್ಬಿಟ್ಟಿದ್ದಾನಾ? ಹಾಂ. ಸರಿ, ಹೋಗ್ಲಿ ಬಿಡಿ. ಓಕೆ, ಅದು ಬೇಡ. ಇನ್ನೊಂದು ಕೇಳ್ತೀನಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇದನ್ನು ಜೋರಾಗಿ ಹೇಳಿ ನೋಡೋಣ. 3 ಟೈಮ್ಸ್ ಹೇಳಿ ಸಾಕು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಗಪ್ಪನ ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಗಪ್ಪನ. ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಆಗ್ಲಿಲ್ವಾ? ಓಕೆ, ಪರವಾಗಿಲ್ಲ ಬಿಡಿ. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರೇನು? ಏಯ್, ಮಾತಾಡ್ರಿ, ಅದ್ರೊಳಗೆ ಏನಿದೆ? ಇಟ್ಸ್ ಓಕೆ. ನಿಮ್ಮ ಇವರೆಲ್ಲ ಮಾತಾಡಿದ್ದಾರೆ. ಓಕೆ, ಹಾಯ್, ನಿಮ್ಮ ಹೆಸರು ಹೇಳಿ. ಕವನ ಅವ್ರು ಏನು ಮಾಡ್ತಾ ಇದ್ದೀರಾ? ಫಸ್ಟ್ PU ಓದ್ತಾ ಇದ್ದೀನಿ. ಫಸ್ಟ್ PU. ಯಾವ್ದು ತೊಗೊಂಡಿದ್ದೀರಾ? ಸೈನ್ಸ್. PCMBನಾ? ಓಕೆ, ನೀವು ಹೇಳಿ. ದೇವ್ರೇನಾದ್ರು ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗಬೇಕು ಅಂತಾನೆ? ಸಾಕು, ಅಷ್ಟೇನಾ? ಇನ್ನೇನು ಬೇಡವಾ ಅವರ? ಇನ್ನೇನು ಬೇಡವಾ? ಸಾಕಾ? ಓಕೆ, ನೀವು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅರ್ಥ ಆಗಿಲ್ಲ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪನ್ ಮಗ ಅಪ್ಪ. ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಬರ್ತಾ ಇಲ್ವಾ? ಪರವಾಗಿಲ್ಲ, ಥ್ಯಾಂಕ್ ಯು. ನಂದು ಇನ್ಸ್ಟಾ ಅಲ್ಲೇ ಇರುತ್ತೆ. ನಿಮ್ಮ ಹೆಸರೇನು? ಕವಿಶ್. ಕವಿಶ್. ಕವಿತೆ ಹೇಳ್ತೀರಾ ನೀವು? ಇಲ್ಲ, ಅಷ್ಟು ಹೇಳಲ್ಲ. ಅಷ್ಟು ಹೇಳಲ್ಲ. ಓಕೆ, ಏನು ಮಾಡ್ತಾ ಇದ್ದೀರಿ ನೀವು? ನಾವು ಎಕ್ಸಾಮ್ ಬರ್ದು ಬಂದೆ. ಏನು ಭಾಷೆ ಮಾತಾಡ್ತೀವಿ ಮನೆಯಲ್ಲಿ? ಸೌರಾಷ್ಟ್ರ ಅಂತ. ಹಾಂ, ಸೌರಾಷ್ಟ್ರ ಅಂತ. ಮಹಾರಾಷ್ಟ್ರ ಗೊತ್ತು. ಈ ಸೌರಾಷ್ಟ್ರ ಯಾವ್ದು ಗುರು? ಮಹಾರಾಷ್ಟ್ರ ಒಂದು ಜಾಗ, ಅದು ಸೌರಾಷ್ಟ್ರ ಅಂದರೆ ಅಲ್ಲೇ ಮಾತಾಡ್ತಿರೋದು ಒಂದು ಭಾಷೆ. ಹೌದಾ? ಓಕೆ, ಸರಿ, ಪರವಾಗಿಲ್ಲ ಬಿಡಿ. ಓಕೆ, ದೇವ್ರೇನಾದರೂ ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಮ್ಯಾಥ್ಸ್ ಓದೋಕೆ ಬೇಕು ನಿಮಗೆ ಅಷ್ಟೇ. ಮ್ಯಾಥ್ಸು? ಮ್ಯಾಥ್ಸ್ ಅರ್ಥ ಆಗ್ಬೇಕಂತ ಕೇಳ್ತೀನಿ ದೇವ್ರಿಗೆ. ಈಗೀಗ ಅರ್ಥ ಆಗ್ತಾ ಇಲ್ಲ ನಿಮಗೆ? ಚೂರು ಅರ್ಥ ಆಗ್ತೀರಾ? ಚೂರು ಅರ್ಥ ಆಗ್ತಾ ಇಲ್ಲ. ಓಹೋ, ಓಕೆ, ಸರಿ. ಓಕೆ, ಅದು ಬಿಟ್ಟು ಮತ್ತೆ ಬೇರೆ ಏನು ಕೇಳ್ತೀರಾ?
ಬೇರೆ ಇನ್ನೇನಿಲ್ಲ ಅಷ್ಟೇ ಇನ್ನೆಲ್ಲ ಅಷ್ಟೇ ಇದೆ. ಸಾಕಾ? ಇನ್ನೇನು ಬೇಡ ಬೇಡ ಅಷ್ಟೇ ಇನ್ನೇನು ಬೇಡ. ಓಕೆ ಇದನ್ನು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಕಮ್ಮ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹಾಂ ಕರೆಕ್ಟ್, ಜೋರಾಗಿ ಹೇಳಿ ಈಗ 3 ಸತಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಗಪ್ಪ. ಹಾಕಿಲ್ಲ. ಥ್ಯಾಂಕ್ ಯು, ಬಾಯ್. ಓಕೆ ಅನ್ನೋದಾದರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಟ್ಟಿದ್ದೀರ ಅಂದ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಡು ಬರ್ತಾ ಇರ್ತೀನಿ, ನಿಮ್ಮನ್ನು ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮ. ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.